ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮ ಬಾಲ್ಯವನ್ನ ಪರಿಚಯ ಮಾಡ್ಕೊಡೋದಾದ್ರೆ ನಿಮ್ಮ ಹುಟ್ಟೂರು ಹಾಗೆ ನಿಮ್ಮ ಕುಟುಂಬವನ್ನ. ನಾವು ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಒಂದು ಇಜ್ಜಲಘಟ್ಟ ಅಂತೇಳಿ ನಮ್ಮದು ಒಂದು ಸಣ್ಣ ಗ್ರಾಮ. ಬಹುಶಃ ಇವತ್ತೊಂದು 150 ಮನೆ ಇದೆ, ಅವತ್ತಿಗೆ ಒಂದು 60-70 ಮನೆ ಇತ್ತು ಅಂತ ಕಾಣುತ್ತೆ. ಸೊ ನಾವು 8 ಜನ ಮಕ್ಕಳು, ಅದರಲ್ಲಿ ನಾವು 5 ಜನ ಇದ್ವಿ, ನಾನೇ ಲಾಸ್ಟ್ ಒನ್ನು. ನಮ್ಮ ಅಕ್ಕದಿರು 3 ಜನ, ಅಣ್ಣದಿರು 4 ಜನ. ಸೊ ನಮ್ಮ ತಂದೆ ತಾಯಿ, ಬಟ್ ಅವರಿಗೆ ನಮ್ಮ ತಂದೆಗೆ ಎಜುಕೇಷನ್ ಇತ್ತು. ಈಗ ನಮ್ಮದು ಡಬಲ್ ಗ್ರ್ಯಾಜುಯೇಷನ್ಗೆ ಈಕ್ವಲ್ ಅವಾಗೆಲ್ಲ 7ನೇ ಕ್ಲಾಸ್ ಅಂದರೆ ಅವ್ರು ಬರೀತಿದ್ದಂಥ ಅಕ್ಷರ ಕಾಗುಂಟ ಅವರು ಇದು ಎಲ್ಲ ಭಾಳ. ನಮ್ಮ ತಾಯಿ ಶಿಕ್ಷಣ ಇಲ್ಲ, ಒಂದೇ ಊರು. ನಮ್ಮ ತಂದೆನೂ ನಮ್ಮ ತಾಯಿನೂ ಒಂದೇ ಊರು. ಏನು ಸರ್, ಅಪ್ಪಾಜಿ ಏನ್ ಮಾಡ್ತಾ ಇದ್ರು? ಫಾರ್ಮರ್ ಆಗಿದ್ರ? ಏನೇನ್ ಬೆಳೀತಾ ಇದ್ರಿ? ಅಗ್ರಿಕಲ್ಚರೇ. ನಮ್ಮಲ್ಲಿ ಹೆಚ್ಚು ಅವಾಗ ರಾಗಿ, ಸ್ವಲ್ಪ ಜೋಳ, ಎಲ್ಲ ಥರದ ಒಂದು ಸ್ವಲ್ಪ ಚಿಕ್ಕ ಏರಿಯಾದಲ್ಲಿ ಭತ್ತ ಹಾಕೋತಿದ್ದು. ಈ ರೀತಿ ನಮ್ಮ ಕುಟುಂಬಕ್ಕೆ ಏನು ಬೇಕೋ ಅದೆಲ್ಲ ತಗೋತಿದ್ದು. ಬಟ್ ಕಮರ್ಷಿಯಲ್ ಕ್ರಾಪ್ ಅಂತ ತಗೋತಿದ್ದು. ಸ್ವಲ್ಪ ತೆಂಗಿನ ಗಿಡ ಹಾಕಿದ್ದು, ಕಬ್ಬು ಬೆಳೀತಿದ್ದು, ಆಳುಗೆಡ್ಡೆ, ತರಕಾರಿ, ಇದು ಕಮರ್ಷಿಯಲ್ ಕ್ರಾಪ್. ಸೊ ನಿಮ್ಮ ಪ್ರೈಮರಿ ಎಜುಕೇಶನ್ ಎಲ್ಲ ಇತ್ತು ಊರಿನಲ್ಲಿ? ನಮ್ಮ ಇಜ್ಜಲಘಟ್ಟ ಅಂತೇಳಿ ನಮ್ಮೂರಿನಲ್ಲೇ. ಸೊ ಪ್ರೈಮರಿ ಎಜುಕೇಷನ್ನು 4ನೇ ತರಗತಿವರೆಗೂ, 5ನೇ ತರಗತಿವರೆಗೂ ಬ್ರಹ್ಮದೇವರಹಳ್ಳಿಯಿಂದ 5, 6, 7 ಅಲ್ಲಿ ಊರಿಂದ ನಡ್ಕೊಂಡು ಹೋಗಿ ಅಲ್ಲಿಂದ 1-2 ಕಿಲೋಮೀಟರ್ ಆಗ್ತಿತ್ತು. ಸೊ ಅಲ್ಲಿಂದ ನಡ್ಕೊಂಡು ಹೋಗ್ತಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.